ಎಲ್ಲ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಾಯ್ಸ್. ನನಗೇನಾದರೂ ನೀವು ವಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಅವರತ್ತು ಫುಲ್ ಖುಷಿ ಆಗ್ಬಿಡ್ತೀನಿ, ಒಂದು ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಓಕೆ, ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ RCB ಬಗ್ಗೆ ಅಪ್ಡೇಟ್ ಇದೆ. ಅದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡಿದೆ, ಫುಲ್ ನೋಡಿ. ಫುಲ್ RCB ಬಗ್ಗೆ ಆಲ್ಮೋಸ್ಟ್ ಇರೋದು ಮಗ. ಹಾಗಿದ್ರೆ ಫಸ್ಟ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದಾರೆ ಫಸ್ಟ್ ಅಪ್ಡೇಟ್, ಜಿತೇಶ್ ಶರ್ಮಾ ಅವರು ಒಂದು ಸ್ವಾಗಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ ಇವರು ಮತ್ತೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, RCBಗೆ ಕಪ್ನ ಗೆಲ್ಸ್ಕೊಡ್ತೀನಿ ಅಂತ. ಆ ಒಂದು ಕೆಲಸ ಮಾಡಿದ್ದು ನಿಮಗೆ ಗೊತ್ತು ಯಾವ ಥರ ಮಾಡಿದ್ರು ಅಂತ. ಈ ಒಂದು ಸೀಸನ್ ಮತ್ತೆ ಒಂದು ಸ್ವಾಗಲ್ಲಿ ಬಂದಿರೋದು ಮಗ. ಇಲ್ಲಿ ನೋಡ್ತಾ ಇದ್ದೀರಾ, ಡೋಂಟ್ ವರಿ ಜಿತೇಶ್ ಹಿಯರ್ holding the cup with Virat Kohli on the left and DK Anna on other side. Win back to back trophies ಮಗ. ಏನಾಗುತ್ತೋ ಗೊತ್ತಿಲ್ಲ, RCB ಈ ಒಂದು ಸೀಸನ್ ಕಪ್ನ ಗೆಲ್ತೀರ ಅಂತ ನನಗೂ ಒಂದು ಥಾಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ RCB ಆ ಲೆವೆಲ್ಗೆ ಒಂದು ಪ್ಲೇಯಿಂಗ್ 11 ಇರೋದು, ಸೇಮ್ ಪ್ಲೇಯಿಂಗ್ 11 ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಲಾಸ್ಟ್ ಸೀಸನ್ ಯಾವ ಥರ ಆಯಿತು ಅದೇ ಥರ ಇದ್ದಾರೆ. ಒಂದೆರಡು ಚೇಂಜಸ್ ಆದರೂ ಆಗ್ಬೋದು ಫಸ್ಟ್ 2 ಗೇಮ್ಗೆ. ಆ್ಯಂಡ್ ಇದೊಂದೇ ಅಲ್ಲ ಸ್ಟೇಟ್ಮೆಂಟ್ ಇರೋದು, ನಮ್ಮ RCBಯ ಮಾಜಿ ಆಟಗಾರ, ಮಾಜಿ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಅವರು RCB ಬಗ್ಗೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ. RCB ವಿಲ್ ಮೇಕ್ ಇಟ್ ಟು ದ ಟಾಪ್ ಆ್ಯಂಡ್ ವಿನ್ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಅಂತೆ. ಏನಿದು ಮಗ, RCBಗೆ ಒಳ್ಳೊಳ್ಳೆ ಪಾಸಿಟಿವ್ ಸ್ಟೇಟ್ಮೆಂಟ್ಗಳೇ ಬರ್ತಾ ಇದ್ದಾರೆ. ಈ ಒಂದು ಸೀಸನು RCB ಮತ್ತೆ ಕಪ್ನ ಗೆಲ್ತಾರೆ ಅಂತ ಸುಮ್ಮನೆ ಅಂತೂ ಬರ್ತಾರಲ್ಲ. ಬಿಕಾಸ್ RCB ನೋಡಿದ್ರೆ ಆ ಲೆವೆಲ್ಗೆ ಡೇಂಜರಸ್ ಸೈಡೇ ಕಾಣ್ತಾ ಇರೋದು. ಬೇರೆ ಆಪೋನೆಂಟ್ ಟೀಮ್ಗೆ ಒಂದು ಕಂಪಾರಿಸನ್ ಮಾಡಿದ್ರೆ ನೋಡೋದ ಏನಾಗುತ್ತೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಪೋಸ್ಟ್ ಅಂತೂ ಎಲ್ಲ ಕಡೆ ವೈರಲ್ ಆಗ್ತಾರೆ. ಅವ್ರು ಬಂದಿದ್ದು ಆ್ಯಂಡ್ ಅವ್ರ ಟೀಮ್ ಜೊತೆ ಇರೋದು, ಅವ್ರ ಟ್ಯಾಟು ಏನು ಗೌರು. ವಿರಾಟ್ ಕೊಹ್ಲಿ ಅವರು ಸುಮ್ಮನೆ ಅವ್ರು ನಿಂತ್ಕೊಂಡ್ರು ವೈರಲ್ಲು, ಮಲ್ಕೊಂಡ್ರು ವೈರಲ್ಲು, ಟ್ಯಾಟ್ನು ವೈರಲ್ಲು, ಎಲ್ಲರೂ ವೈರಲ್ಲು. ಬಿಕಾಸ್ ಕಿಂಗ್ ಆಫ್ ಕ್ರಿಕೆಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ ನೆನ್ನೆ ಪ್ರಾಕ್ಟೀಸ್ ಸೆಷನಲ್ಲಿ ಸುಮ್ಮನೆ ಮಾತಾಡ್ತಾ ಇದ್ದಾರೆ, ಓಕೆನಾ, ಯಾವ ಥರ ಏನು ಪ್ಲ್ಯಾನ್ ಅಂತ. ಸೊ ಎಲ್ಲರೂ ಕೂಡ ನೋಡ್ತಾ ಇದ್ರು, ಅಲ್ಲಿ ಕೈನ ಹಿಂಗೆ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಅವರು ನೋಡ್ತಾ ಇರೋದು. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಆ ಲೆವೆಲ್ಗೆ ಒಂದು ಭಯಾನಕ ಆರ್ಭಟನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕ್ರಿಕೆಟ್ ಫೀಲ್ಡರ್ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರು ಮತ್ತೆ ಆ ಒಂದು ಆರ್ಭಟನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಕ್ಟೀಸಲ್ಲಿ. ಎಲ್ಲರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ ಜೊತೆನೂ ಕೂಡ. ಆ್ಯಂಡ್ 4ನೇ ಅಪ್ಡೇಟು ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಮಗ. ಮಹೇಂದ್ರ ಸಿಂಗ್ ಧೋನಿ ಅವ್ರ ಬಗ್ಗೆ, ಸಾರಿ ನಾನು ರೆಸ್ಪೆಕ್ಟ್ ಎಲ್ಲರಿಗೂ ಕೊಡ್ತೀನಿ. ಮಹೇಂದ್ರ ಸಿಂಗ್ ಧೋನಿ ಅವ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಾ, ಅವರು ಪ್ರಶಾಂತ್ ವೀರ್ ಅಂತ, ಓಕೆನಾ, ಈ ಒಂದು ಸೀಸನು CSK ಅವರು ಇವ್ರನ್ನ ಆಕ್ಷನಲ್ಲಿ 14 ಕೋಟಿಗೆ ಬಿಡ್ನ ಮಾಡ್ತಾರೆ. ಬಿಕಾಸ್ ಇವರು ಅನ್ಕ್ಯಾಪ್ಡ್ ಪ್ಲೇಯರು. 14 ಕೋಟಿ ಬ್ರೋ ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಅಂತ ಹೇಳಿದ್ರೆ ಇವ್ರ ಹತ್ರ ಏನೋ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ನ ನೋಡಿರ್ತಾರೆ, ಅದಕ್ಕೋಸ್ಕರ ತಗೊಂಡಿರೋದು. ಇಲ್ಲಿ ನೋಡ್ತಾ ಇದ್ದಾರೆ, ಮೈ ಬೈ ಐಸಂಟ್ ಸ್ಪೋಕ್ ಮಚ್ ಅಬೌಟ್ ಕ್ರಿಕೆಟ್ ಎಟ್. ಅವ್ರ ಜೊತೆ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ಬಗ್ಗೆ ಜಾಸ್ತಿ ಮಾತಾಡಿಲ್ವಂತೆ. ಈಸ್ ಫಸ್ಟ್ ಅಡ್ವೈಸ್ ಟು ಮೀ ವಾಸ್ ಟು ಸೇವ್ ಮನಿ ಆ್ಯಂಡ್ ನಾಟ್ ಸ್ಪೆಂಡ್ ಇಟ್ ಅನ್ನೆಸರಿಲಿ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಅಡ್ವೈಸ್ನ ಕೊಟ್ಟಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರು ಪ್ರಶಾಂತ್ ವೀರ್ಗೆ. ಸೊ ಈ ಒಂದು 14 ಕೋಟಿ ಬಂದಿದೆಯಲ್ಲ, ಯಾವುದೇ ಕಾರಣಕ್ಕೂ ಅನ್ನೆಸರಿ ಥಿಂಗ್ಸ್ಗೆ ಸುಮ್ಮನೆ ಅಮೌಂಟ್ನ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡ, ಸೇವ್ ಮಾಡ್ಕೊ, ಅಮೌಂಟು ಬೇಕಾಗುತ್ತೆ. ಯಾಕೆ ಈ ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಹೇಂದ್ರ ಸಿಂಗ್ ಧೋನಿ ಅವರು ಅವ್ರ ಲೈಫಲ್ಲಿ ನೋಡಿರ್ತಾರೆ ಅಪ್ಸ್ ಆ್ಯಂಡ್ ಡೌನ್ಸ್, ಕಾಸಿದಾಗ ಏನಾಗುತ್ತೆ, ಕಾಸು ಇಲ್ಲದಿರೋವಾಗ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ಒಬ್ಬ ಪ್ಲೇಯರ್ಗೆ ಯಂಗ್ ಕಿಡ್, ಓಕೆನಾ, CSK ಇವರಿಗೆ. ಬಿಕಾಸ್ ಮಹೇಂದ್ರ ಸಿಂಗ್ ಧೋನಿ ಎಷ್ಟು ಸಾವಿರ ಜನ ಪ್ಲೇಯರ್ಸ್ಗಳನ್ನ ನೋಡಿರ್ತಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳಲ್ಲಿ. ಸೊ ಒಂದು ಅಡ್ವೈಸ್ನ ಕೊಟ್ಟಿದ್ದಾರೆ. ಇಲ್ಲಿಂದ ಇವರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ್ಯಂಡ್ 5ನೇ ಅಪ್ಡೇಟ್ ಇಲ್ಲಿ ನೋಡ್ತಾರೆ, ಇಶಾನ್ ಕಿಶನ್ ಅವರು ಇವಾಗ SRHಗೆ ಕ್ಯಾಪ್ಟನ್ ಆಗಿರೋದು. ಬಿಕಾಸ್ ಪ್ಯಾಟ್ ಕಮಿನ್ಸ್ ಅವರು ಸ್ಟಾರ್ಟಿಂಗ್ 2 ಗೇಮು ಕಾಣಿಸ್ಕೊಳ್ಳೋದ ಇಂಜುರಿ ಇರೋದ್ರಿಂದ. ಇವರು ಮತ್ತು ಪ್ಯಾಟ್ ಕಮಿನ್ಸ್ ಆ್ಯಂಡ್ ಜೋಸ್ ಹೇಜಲ್ವುಡ್ ಅವರು ಇಬ್ಬರು ಕೂಡ ಕಾಣಿಸ್ಕೊಳ್ಳೋದ. ಸೊ ಪ್ಯಾಟ್ ಕಮಿನ್ಸ್ ಅದೇ ಥರ SRHನ ಲೀಡ್ ಮಾಡ್ತಾಯಿದ್ರು. ಸೊ ಇವಾಗ ಇಶಾನ್ ಕಿಶನ್ಗೆ ಕೊಟ್ಟಿದ್ದಾರೆ. ಬಿಕಾಸ್ ಇಶಾನ್ ಕಿಶನ್ ಡಿಸರ್ವ್ ಇದ್ದಾರೆ ಮಗ ಕ್ಯಾಪ್ಟನ್ಸ್ಗೆ. ಬಿಕಾಸ್ ಜಾರ್ಖಂಡ್ನ ಇವರು ಆ್ಯಕ್ಚುಲಿ ಕ್ಯಾಪ್ಟನ್ ಆಗಿ ಒಂದು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಯಾವುದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಲನ್ನು ಚಾಂಪಿಯನ್ಸ್ ಮಾಡಿದರು, ಆ ಒಂದು T20 ಫಾರ್ಮೆಟಲ್ಲೂ. ಅಲ್ಲಿಂದ ಇಶಾನ್ ಕಿಶನ್ ಈ ಲೆವೆಲ್ಗೆ ಬಂದಿದ್ದಕ್ಕೆ ಕಾರಣ ಬಿಕಾಸ್ ಸಖತ್ ಹಾರ್ಡ್ ವರ್ಕ್ನ ಮಾಡಿಬಿಟ್ಟು ಅಲ್ಲಿ ಜಾರ್ಖಂಡ್ಗೆ ಡೊಮೆಸ್ಟಿಕಲ್ಲಿ ರನ್ಸ್ನ ಹೆಂಗೆ ಹೊಡೆದಿದ್ರು ಅಂತ ಹೇಳಿದ್ರೆ, ಹುಚ್ಚು ನಾಯಿಗೆ ಹೊಡೆದಿರೋದು. 2-3 ಸೆಂಚುರಿನ ಹೊಡೆದಾದ್ಮೇಲೆ ಟೀಮ್ ಇಂಡಿಯಾ ಕಾಲ್ ಮಾಡ್ತಾರೆ, T20 ವರ್ಲ್ಡ್ ಕಪ್ ಸೆಲೆಕ್ಟ್ ಆಗ್ತಾರೆ. T20 ವರ್ಲ್ಡ್ ಕಪ್ಪಲ್ಲಿ ಬಂದು ಆಲ್ಮೋಸ್ಟ್ 500 ರನ್ ಹೊಡೆದಿದ್ದಾರೆ T20 ವರ್ಲ್ಡ್ ಕಪ್ಪಲ್ಲಿ. ಸೊ ಅದಾದಮೇಲೆ ಇವಾಗ SRHಗೆ ಇಶಾನ್ ಕಿಶನ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಆ್ಯಂಡ್ ವೈಸ್ ಕ್ಯಾಪ್ಟನ್ ಅಭಿಷೇಕ್ ಶರ್ಮಾ. ಇಬ್ಬರು ಅಂತೂ ಬೆಂಕಿ ಬ್ಯಾಟರು, ಯಂಗ್ ಪ್ಲೇಯರ್ಸು. ಆ ಒಂದು ರಕ್ತ ಹಂಗೆ ಕೊತ ಅಂತ ಕುದೀತಾ ಇರುತ್ತೆ. ಈ ಥರ ಮಗ ಇಷ್ಟು ಅಪ್ಡೇಟ್ಗಳಿದ್ದು. ಆ್ಯಂಡ್ ವಿರಾಟ್ ಕೊಹ್ಲಿ RCBಗೆ ಜಾಯ್ನ್ ಆಗಿದ್ದಾರೆ. ಪ್ರಾಕ್ಟೀಸನ್ ಕೂಡ ಎಲ್ಲ ಕಡೆ ಹಂಗೆ ಫುಲ್ ವೈರಲ್ ಆಗ್ತಾಯಿದೆ. ಪ್ರಾಕ್ಟೀಸ್ ಮ್ಯಾಚಸ್ಸು ಕೂಡ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ RCB ಅವ್ರದ್ದು. ಸೊ ಇಷ್ಟು ಕತೆಗಳಾಗಿರೋದು ಇಲ್ಲಿವರೆಗೂ RCB ಅವ್ರದ್ದು. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಆ ಒಂದು ಕೆಲಸನ ಇವಾಗಲೇ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. See you.